ನಮಸ್ಕಾರ. ನಾನು ಹಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಜಯನಗರ 4th ಬ್ಲಾಕಿಗೆ ಬಂದಿದ್ದೀನಿ. ಸುಮ್ಮನೆ ಮನೇಲಿ ಕೂತು ಬೋರ್ ಆಯಿತು. ಹಾಗಾಗಿ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಸ್ವಲ್ಪ ಫ್ರೀ ಆಗಿರ್ತೀನಿ. ಅದಕ್ಕೆ ಬಂದೆ. ಜೋಳದ ರೊಟ್ಟಿ ಊಟ ಮಾಡಬೇಕು. ಹಾಗಾಗಿ ಎಲ್ಲಿ ಏನು ಅಂತ ಗೊತ್ತಿಲ್ಲ. ನನ್ನ ಮಗಳನ್ನ ಕೇಳಿದೆ. ನಾನು ಜಯನಗರ 4th ಬ್ಲಾಕಲ್ಲಿ ಇಳಿದೆ ಬಸ್ಸು. ನಾನು ಸ್ವಲ್ಪ ಬಸ್ಸಲ್ಲೇ ಓಡಾಡೋದು. ಅದಕ್ಕೆ ಅವಳು ಆ ಕಡೆ 3rd ಬ್ಲಾಕಲ್ಲಿದೆಯಮ್ಮ ಅಂದ್ಲು. ನಡ್ಕೊಂಡು ಹೋಗ್ತಾ ಇದ್ದೀನಿ. ಜೋಳದ ರೊಟ್ಟಿ ಊಟ ಮಾಡಬೇಕು ಅಂತಲೇ ಬಂದಿದ್ದೀನಿ ಇವತ್ತು. ಎಷ್ಟು ರಶ್ ಇದೆ ನೋಡಿ ಜಯನಗರ 4th ಬ್ಲಾಕ್. ಫಸ್ಟು ಊಟ ಮಾಡಿಬಿಡ್ತೀನಿ, ಆಮೇಲೆ ವೀಡಿಯೋ ಇದು ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಅವ್ರು ಯಾರೋ ಗುರ್ತಿರೋರೋ ಇಲ್ಲ ನಾನು ವ್ಲಾಗ್ ನೋಡೋರು ನೋಡ್ಕೊಂಡು ನಕ್ಕೊಂಡು ಹೋದ್ರು ನೋಡಿ. ರಶ್ ಅಂದರೆ ರಶ್ ಇದೆ ನೋಡಿ. ಫುಲ್ಲು ಭಾನುವಾರ ಆಗಿರೋದ್ರಿಂದ ಈ ಥರ ಇರುತ್ತೆ, ರಶ್ ಇರುತ್ತೆ. ಆಮೇಲೆ ಫುಲ್ಲು ಶಾಪಿಂಗ್ ಏನೂ ಇಲ್ಲ. ಫುಲ್ಲು ವೀಡಿಯೋ ತೋರಿಸ್ತೀನಿ ನೋಡಿ. ಫಸ್ಟು ಊಟ ಮಾಡಿಬಿಡೋಣ ಅಲ್ವಾ. ಎಲ್ಲ ಥರ ಕುರ್ತಾ, ಡ್ರೆಸ್ಸು ಎಲ್ಲ ಸಿಗುತ್ತೆ ನೋಡಿ. ತುಂಬ ನಡ್ಕೊಂಡು ಹೋಗ್ಬೇಕು ಇವಾಗ. 3rd ಬ್ಲಾಕು. ಜೋಳದ ರೊಟ್ಟಿ ತಿನ್ನಬೇಕು ಅಂತಲೇ ಬಂದಿದ್ದೀನಿ. ಹಾಗಾಗಿ ಬೇರೆ ಏನೂ ತಿನ್ನೋದು ಬೇಡ ಅಂತ ಹೇಳಿ, ಭಾನುವಾರ ಏನು ನಂದು ಕೊರಿಯರು ಪ್ಯಾಕಿಂಗ್ ಏನೂ ಇರಲ್ಲ, ಅದಕ್ಕೋಸ್ಕರ ಹೊರಗಡೆ ಬಂದಿರೋದು. ಎಲ್ಲ ಥರ ಹಣ್ಣು, ಎಲ್ಲ ಥರ ಬಟ್ಟೆ, ಟೋಪಿ ಎಲ್ಲ ಇಂಥದ್ದು ಸಿಗಲ್ಲ ಅನ್ನಂಗಿಲ್ಲ, ಎಲ್ಲ ಸಿಗುತ್ತೆ. ದುಡ್ಡಿರ್ಬೇಕಷ್ಟೆ ನೋಡಿ. ಇಲ್ಲಿ ತರಕಾರಿ, ಅಲ್ಲಿ ಹಣ್ಣು ತೋರಿಸ್ದೆ, ಇಲ್ಲಿ ತರಕಾರಿ ನೋಡಿ. ತಾಗದೆ ಎಲ್ಲೆಲ್ಲೋ ಹುಡುಕ್ತಾ ಇದ್ದೀನಿ. ಅಂಕಲ್ಲು ಎಸ್ಟೇಟ್ ಕಾಫಿ, ಏನೇನು ಹೆಸ್ರಲ್ವಾ. ಉತ್ತರ ಕರ್ನಾಟಕ ಇರೋರೆಲ್ಲ ನೋಡ್ಕೊಂಡು ಈ ವಿಡಿಯೋ ನೋಡಿ ನಗ್ತೀರಾ ಅನಿಸುತ್ತೆ ಅಲ್ವಾ. ಏನಪ್ಪ ಒಂದು ಜೋಳದ ರೊಟ್ಟಿ ತಿನ್ನೋಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತಿದ್ದಾಳ ಅಂತ 3-4 ಕಿಲೋಮೀಟ್ರ್ ಸುತ್ತುತ್ತಾ ಇದ್ದೀನಿ. ಆವಾಗಿಂದ ನನಗೆ ಗೊತ್ತಿಲ್ಲ. ಅವ್ರನ್ನ ಕೇಳಿದ್ರೆ ಆ ಕಡೆ ಹೋಗಿ ಅಂತಾರೆ, ಇವ್ರನ್ನ ಕೇಳಿದ್ರೆ ಈ ಕಡೆ ಹೋಗಿ ಅಂತಾರೆ. ಇದ್ದೀನಿ ಇವಾಗ ಯಾರೋ ಒಬ್ಬರು ಆಟೋ ಡ್ರೈವರ್ನ ಕೇಳಿದ್ದಕ್ಕೆ ಅಮ್ಮ ಆ ಕಡೆ ಹೋಗಿ ಅಂದರು. ಹೋಗ್ತಾ ಇದ್ದೀನಿ. ಆಗಲೇ ನೋಡಿ 3 ಗಂಟೆ. ಬೆಳಗ್ಗೆ ಒಂದು ಲೋಟ ಗಂಜಿ ಮಾಡ್ಕೊಂಡು ಕುಡ್ಕೊಂಡು ಬಂದಿದ್ದು ನಾನು ನೋಡಿ. ಊಟಕ್ಕೋಸ್ಕರ ಅಲೆದಾಟ. ಒಂದೊಂದ್ಸರಿ ದುಡ್ಡಿದ್ರೂ ಊಟ ಕೈಗೆ ಸಿಗಲ್ಲ ಅಲ್ವಾ. ಹಾಗೆ ನೋಡಿ ಹೋಗ್ತಾ ಇದ್ದೀನಿ ನೋಡಿ. ತಿರ್ಗಾ ಇಲ್ಲೆಲ್ಲೆಲ್ಲೋ ಸುತ್ತಾಡ್ಕೊಂಡು ಬರ್ತಾ ಇದ್ದೀನಿ. ಹೊಟ್ಟೆ ಬೇರೆ ತುಂಬ ಹಶ್ವಾಗ್ತಿದೆ, ತುಂಬ ಅಂದರೆ ತುಂಬ. ಯಾಕಂದರೆ ಅದು ನಾವೇನಾದರೂ ಒಂದು ನೆನೆಸ್ಕೊಂಡು ಅದೇ ತಿಂತೀವಿ ಅಂತ ಬಂದಾಗ ಅದು ನೆನೆಸ್ಕೊಂಡೇ ಹೊಟ್ಟೆ ಹಶ್ವು ಜಾಸ್ತಿ ಆಗೋಗುತ್ತೆ. ನನಗಂತೂ ಹಂಗಾಗತ್ತೆ. ಹೋಗ್ತಾ ಇದ್ದೀನಿ, ಇನ್ನೂ ಅಷ್ಟು ದೂರ ಹೋಗಬೇಕು. ಕೈಯಲ್ಲಿ ಒಂದೊಂದ್ಸರಿ ದುಡ್ಡಿದ್ರು ದುಡಿಯೋದೇ ನಾವು ತಿನ್ನೋದಕ್ಕೆ, ದುಡ್ಡಿದ್ರೂ ತಿನ್ನೋದಕ್ಕಾಗಲ್ಲ, ಸಿಗಲ್ಲ ನಮಗೆ ಟೈಮಿಗೆ ಸರಿಯಾಗಿ. ನೋಡಿ ಹೇಗಿದೆ ಇದು ಜಯನಗರ 3rd ಬ್ಲಾಕ್. ಯಾವ ಬ್ಲಾಕೋ ನಂಗೆ ಗೊತ್ತಿಲ್ಲ. ಅಲ್ಲೆಲ್ಲೋ ಇಳಿದು ಎಲ್ಲೆಲ್ಲಿಂದನೋ ನಡ್ಕೊಂಡು ಬರ್ತಾಯಿದ್ದೀನಿ. ಹಂಗೆ ಊಟ ಮಾಡ್ಕೊಂಡು ಹೋಗಿ ಉಸಿರು ಬಿಡ್ತಾಯಿದ್ದೀನಿ ಜೋರಾಗಿ ನಡ್ಕೊಂಡು ಬರ್ತಿರೋದಕ್ಕೆ. ಊಟ ಮಾಡ್ಕೊಂಡು ಆಮೇಲೆ ಜಯನಗರ ಕಾಂಪ್ಲೆಕ್ಸ್ ಎಲ್ಲ ಸುತ್ತಾಡಿಕೊಂಡು ವೀಡಿಯೋ ಮಾಡ್ತೀನಿ, ಓಕೆನಾ. ಮಗಳು ಈ ನಾಗಾರ್ಜುನ ಹೋಟ್ಲ್ ಎದುರುಗಡೆನೇ ಅಮ್ಮ ಮಾಡಿ ಮೇಲೆ ಅಲ್ಲಿ ನೋಡಿ ಬಸವೇಶ್ವರ ಖಾನಾವಳಿ. ನಾನು ಹೋಗೋಷ್ಟೊತ್ತು ಊಟ ಇರುತ್ತಾ ಇಲ್ವ ಗೊತ್ತಿಲ್ಲ. ಯಪ್ಪ ಸುಸ್ತಾಯಿತು, ನಿಜವಾಗ್ಲೂ ಸುಸ್ತಾಯ್ತು ಇವತ್ತು. ಬೆಳಗ್ಗೆ 10 ಗಂಟೆಲಿ ಒಂದು ಲೋಟ ರಾಗಿ ಅಂಬ್ಲಿ ಕುಡಿದು ಇವತ್ತು ಬರೇ ಸುತ್ತಿದ್ದೆ. ಫ್ರೀ ಬಸ್ಸು ಅಂತ ಹೇಳಿ ಸುತ್ತಿದ್ದೀನಿ. ಭಾನುವಾರ ಒಂದು ದಿವಸ ಫ್ರೀ ಅಕ್ಕಿ, ಹೇಳೋರಿಲ್ಲ ಕೇಳೋರಿಲ್ಲ. ಮಿಕ್ಕಿ ದಿವಸನೂ ಯಾರೂ ಇಲ್ಲ. ಆದರೆ ಮಿಕ್ಕಿ ದಿವಸ ಇವ್ರು ಕೇಳ್ತಾರೆ, ಕೊರಿಯರ್ ಅವರೆಲ್ಲ, ಮೇಡಮ್ ಎಲ್ಲಿದ್ದೀರೋ ಏನು ಅಂತ ನೋಡಿ. 2nd ಫ್ಲೋರ್ ಹತ್ಬೇಕಾ? ಅಲ್ಲ, 2nd ಫ್ಲೋರ್ ಪಾರ್ಟಿ ಹಾಲು. ಸರಿ ನೋಡಿ. ಜಯನಗರ 3rd ಬ್ಲಾಕು ನಾಗಾರ್ಜುನ
ಚಿಮ್ಣಿ ಏನೋ ಇದೆ ಅದು ಎದುರುಗಡೆನೆ. ಫುಲ್ಲು ರಶ್ ಇದೆ. ಹೆಸ್ರು ಬರೆಸಿ ಕಾಯಬೇಕಂತೆ, 1 ಅವರ್ ಆಗತ್ತಂತೆ. ನಾನು ಫಸ್ಟ್ ಟೈಮ್ ಬಂದಿರೋದು, ಗೊತ್ತಿಲ್ಲ ನನಗೆ. ನೋಡೋಣ, ತುಂಬ ಚೆನ್ನಾಗಿರುತ್ತೆ ಬಸವೇಶ್ವರ ಖಾನಾವಳಿ. ನೋಡೋಣ, 1 ಅವರ್ ಆಗತ್ತಂತೆ. ಫೈನಲ್ ಆಗಿ ಸೀಟ್ ಸಿಕ್ತು. 3:30ಗೆ ಅರ್ಧ ಗಂಟೆ ಕಾಯ್ದೆ. ಬಿಟ್ಟಿದ್ದಾರೆ ಉಪ್ಪಿನಕಾಯಿ, ಇನ್ನೂ ಏನೂ ಕೊಟ್ಟಿಲ್ಲ. ಇಲ್ಲಿ ಚಟ್ನಿ ಪುಡಿ ಇಟ್ಟಿದ್ದಾರೆ. ಒಬ್ರೊಬ್ಬರೇ ಬರೋದು ಒಂದೊಂದ್ಸರಿ ಎಷ್ಟು ಉಪಯೋಗ ಆಗುತ್ತಲ್ವಾ. ಇಲ್ಲಾಂದರೆ 6 ಜನ 4 ಜನ ಬಂದಿದ್ರೆ ಇನ್ನೂ ಕಾಯಬೇಕಿತ್ತು. ಹೌದಾ? ನಾನು ಬೇಗ ಬಂದೆ ನೋಡಿ. ಅವರು ಒಬ್ಬರಿದ್ರು, ನಾನು ನೋಡಿ ಅವರು ಒಬ್ಬರಿದ್ರು, ಒಬ್ಬರು ಮೇಡಮು. ಅದಕ್ಕೆ ನಮ್ಮಿಬ್ಬರಿಗೆ ಬರೀ 2 ಟೇಬಲ್ ಮಾತ್ರ ಕೊಟ್ಟಿದ್ದಾರೆ. ಅವ್ರನ್ನ ತೋರಿಸ್ತಿಲ್ಲ, ಬರೀ ಅವ್ರದ್ದು ಕೈ ಮಾತ್ರ ತೋರಿಸ್ತಾ ಇದ್ದೀನಿ ನಾನು. ಪಾಯಸ ಹಾಕಿದ್ರು, ಕೋಸಂಬರಿ ಬಡಿಸಿದ್ರು. ಗೋಧಿ ನುಚ್ಚಿನ ಪಾಯಸ, ಅಂದರೆ ತುಂಬ ಸಣ್ಣ ನುಚ್ಚಿಲ್ಲ, ದಪ್ಪ ದಪ್ಪ ಇದೆ, ಗೋಧಿ ಥರನೇ ಇದೆ, ಚೆನ್ನಾಗಿದೆ. ಇದು ಅವರು ಫುಲ್ ಬಡಿಸೋವರೆಗೂ ಕಾಯೋಕ್ಕಾಗ್ತಿಲ್ಲ, ತುಂಬ ಹೊಟ್ಟೆ ಹಸಿವು. ಬಿಸಿ ಬಿಸಿ ಇದೆ ಹೋಳಿಗೆ, ಮುಟ್ಟಕ್ಕಾಗ್ತಿಲ್ಲ. ಬಿಸಿ ಪಾಯಸ ತುಂಬ ಚೆನ್ನಾಗಿದೆ. ಪಾಯಸನ ಹೀಗೆ ನೆಕ್ಕಿ ತಿಂದರೆ ಚೆನ್ನಾಗಿರೋದು. ಯಾರಾದರೂ ನೋಡ್ಕೊಳ್ಳಿ, ನಮ್ಮ ಊಟ ನಮ್ಮ ಇಚ್ಛೆ ಅಲ್ವಾ. ಯಾರಾದರೂ ನೋಡ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ನಾವು ನಮ್ಮ ಇಷ್ಟ, ನಮ್ಮ ಊಟ ನಮ್ಮ ಹೊಟ್ಟೆ ಅಲ್ವಾ. ನಯ ನಾಜುಕಲ್ಲ, ನಯ ನಾಜುಕಾಗಿ ತಿನ್ನೋಣ, ವೇಸ್ಟ್ ಮಾಡದೆ ಥರ. ಬಿಡು ಸರ್, ಬೇಡ 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 ಬೇಡ. ಸ್ವಲ್ಪ ಸ್ವಲ್ಪ ಫಸ್ಟ್ ಟೈಮ್ ನಾನು ಈ ಥರ ಊಟಕ್ಕೆ ಬರ್ತಿರೋದು. ಮನೇಲೇ ಜೋಳದ ರೊಟ್ಟಿ ತರಿಸ್ಕೊಂಡು ತಿಂತಿದ್ದೆ, ಅದೇ ಫುಲ್ಲು ಊಟಕ್ಕೆ ಇವತ್ತೇ ಬಂದಿರೋದು. ಇದು ಮಡಕೆ ಕಾಳು ಅಂತ ಬರುತ್ತೆ. ಆ ಮಡಕೆ ಕಾಳನ್ನ ಮೊಳಕೆ ಕಟ್ಟಿ ಮಾಡಿರೋದು ಒಂದು ಪಲ್ಯ. ಇದು ಹೆಸ್ರು ಕಾಳಲ್ಲಿ ಮಾಡಿರೋ ಪಲ್ಯ. ಒಂದು ಚಟ್ನಿ ತರ್ತರಿ ರುಬ್ಬಿದ್ದಾರೆ, ಒಂದು ಮೊಸರು ಬಜ್ಜಿ ಕೊಟ್ಟಿದ್ದಾರೆ, ಇದೆಲ್ಲ ಸಲಾಡ್ ಕೊಟ್ಟಿದ್ದಾರೆ, ಬದನೆಕಾಯಿ ಎಣ್ಗಾಯಿ ಕೊಟ್ಟಿದ್ದಾರೆ, ಇದೊಂದು ಕೆಂಪುದು ಚಟ್ನಿ, ರಂಜಕನೋ ಏನೋ ಗೊತ್ತಿಲ್ಲ. ಇಲ್ಲೆಲ್ಲ ಚಟ್ನಿ ಪುಡಿ ಎಲ್ಲ ಇಟ್ಟಿದ್ದಾರೆ. ಇದೇ ವೆರೈಟಿ ಜಾಸ್ತಿ ಆಯಿತು, ಇನ್ನು ಅದನ್ನೇನೂ ಹಾಕ್ಕೊಂಡಿಲ್ಲ. ಬಿಸಿ ಬಿಸಿ ಇದೆ, ಸಾಫ್ಟ್ ಇದೆ, ಊದ್ಕೊಂಡಿದೆ, ಆದರೆ ಬೆಣ್ಣೆ ಹಾಕಿದ್ದಾರೆ. ಇದಕ್ಕೆ ಮಧ್ಯ ಕಡಲೆಕಾಯಿ ಬೀಜ ಹಾಕಿದ್ದಾರೆ, ನೆಲಗಡಲೆ. ಅದು ಬಾಯಿಗೆ ಸಿಗುತ್ತಲ್ಲ, ತುಂಬ ಚೆನ್ನಾಗಿದೆ. ಹುಚ್ಚೆಳ್ಳು ಚಟ್ನಿ ಪುಡಿ ಇದೆ, ಗುರೆಳ್ಳದು. ನನಗೆ ಬೇರೆ ಊಟ ಮಾಡೋದು ಯಾರು ಏನಪ್ಪ ಹಿಂಗೆ ಊಟ ಮಾಡ್ತಾಯಿದ್ದಾಳೆ ಅಂದ್ಕೊಬೇಡಿ.
3 ಥರ ಚಟ್ನಿ ಪುಡಿ ಹಾಕ್ಕೊಂಡೆ ತಿಂತಾ ಇದ್ದೀನಿ ನಿಧಾನವಾಗಿ. ಎರಡನೇ ರೊಟ್ಟಿ ಇದು. ಫಸ್ಟ್ ರೊಟ್ಟಿ ಖಾಲಿ ಆಯಿತು. ಇವತ್ತು ರೊಟ್ಟಿ ಡೇ. ಇಷ್ಟು ಖಾಲಿ ಮಾಡಿದೆ. ರೊಟ್ಟಿ ಥರ ಕೇಳಿದೆ. ಪಲಾವ್ ಅಂದರು. ಪಲಾವ್ ಬೇಡ, ಇನ್ನೊಂದು ರೊಟ್ಟಿ ಕೊಡಿ ಅಂದೆ. 3ನೇ ರೊಟ್ಟಿ ಅಲ್ಲೇ ಬಿಸಿ ಬಿಸಿ ಮಾಡ್ತಾರೆ ಅನಿಸುತ್ತೆ. ಎಷ್ಟು ಬೇಕಷ್ಟು ಹಾಕಿಸ್ಕೊಂಡು ನೀಟಾಗಿ ಊಟ ಮಾಡಬೇಕು ನನ್ನ ಪ್ರಕಾರ. ಏನು ಹೇಳ್ತೀರಾ? ಚಟ್ನಿ ಅದು ಬೇಡ ಅನ್ನಿಸ್ತು. ಈರುಳ್ಳಿ ದಪ್ಪ ಹೆಚ್ಚಿದ್ರೆ, ಆಮೇಲೆ ನಂಗೆ ಹಸಿ ಈರುಳ್ಳಿ ಅಷ್ಟು ಇಷ್ಟ ಇಲ್ಲ, ಅದಕ್ಕೋಸ್ಕರ ಇಷ್ಟು ಖಾಲಿ ಆಯಿತು. ಮಜ್ಜಿಗೆ ಕೊಟ್ಟಿದ್ದಾರೆ. ಈಗ ಒಂದು ತುತ್ತು ಮೊಸರನ್ನ ಕೊಡಿ ಅಂದೆ, ಮೊಸರನ್ನ ಬಡಿಸ್ತಾರೆ. ಒಂದು ಸ್ವಲ್ಪ ಮೊಸರನ್ನ. ಪಲಾವ್ ಅಂದರು, ಪಲಾವ್ ಬೇಡ ಅಂದೆ. ಹೇಗೆ ಊಟ ಮಾಡಿದ್ದೀನಿ. ಬೇಡ 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 ಬೇಡ. ಈ ಹೋಟ್ಲಲ್ಲೆಲ್ಲ ಏನೊಂದು ಪ್ರಾಬ್ಲಮ್ ಅಂದರೆ, ಅವ್ರದ್ದು ಪ್ರಾಬ್ಲಮ್ ಅಲ್ಲ, ನನ್ನ ಪ್ರಾಬ್ಲಮ್ಮು. ಅನ್ನ ತುಂಬ ಗಟ್ಟಿ ಇರುತ್ತೆ. ನನಗೆ ಹಿಂಗೆ ಗಟ್ಟಿ ಇದ್ದರೆ ಆಗಲ್ಲ, ನನಗೆ ತುಂಬ ಸಾಫ್ಟಾಗಿರಬೇಕು. ನೋಡಿ, ಫೈನಲಾಗಿ ಆಯಿತು. ಒಂದು ಇದು ಕೊಟ್ಟಿದ್ದಾರೆ, ಬೀಡ ಕೊಟ್ಟಿದ್ದಾರೆ. ಈ ರೀತಿ ಊಟ ಮಾಡಿದ್ದೀನಿ. ಓಕೆನಾ ಓಕೆನಾ ಓಕೆನಾ? ಅನ್ನದಾತ ಸುಖೀ ಭವ. ಈ ಥರ ಊಟ ಮಾಡಿದ್ದಕ್ಕೆ ಅವರೇ ಖುಷಿ ಪಟ್ಬಿಟ್ರು. ತುಂಬ ಚೆನ್ನಾಗಿ ಊಟ ಮಾಡಿದ್ದೀರಾ ಮೇಡಮ್ ಅಂದರು. ಥ್ಯಾಂಕ್ ಯು ಸರ್ ಅಂದೆ. ತುಂಬ ಚೆನ್ನಾಗಿತ್ತು ಊಟ. ಬೆಳಗ್ಗೆ 11:30ಇಂದ 4:15ವರೆಗೂ ಊಟ ಇರುತ್ತೆ. ಆಮೇಲೆ ಸಂಜೆ 7:30ಇಂದ 10:30 ಏನೋ ಹೇಳಿದ್ರು. ಅಷ್ಟು ಏನು ಅಂತ ನಾನು ಹೇಳ್ತೀನಿ, ಇವಾಗ ಹೇಳ್ತೀನಿ. ಮೆಟ್ಲು ಇಳಿತಾ ಇದ್ದೀನಿ. ಇಲ್ಲಿ ಸೆಕ್ಯೂರಿಟಿ ಇರ್ತಾರೆ, ಅವ್ರಿಗೊಂಚೂರು ಏನಾದರೂ ನಮ್ಮ ಕೈಯಲ್ಲಾಗಿಟ್ಟು ಕೊಡೋಣ. ಹೊರಗಡೆ ಬಂದೆ. ಎಷ್ಟು ರೇಟು ಏನು ಅಂತ ಅಂದರೆ 370 ರೂಪಾಯಿ. ನಾನು ಊಟ ಮಾಡಿದ್ದಕ್ಕೆ 370 ರೂಪಾಯಿ. ಫಸ್ಟ್ ಟೈಮ್ ಬಂದಿದ್ದು, ನನಗೂ ಗೊತ್ತಿಲ್ಲ. ನಾನು ಯಾವಾಗಲೂ ಅಲ್ಲಿ 2-3 ರೊಟ್ಟಿ ತರಿಸ್ಕೊಂಡು ತಿಂತಿದ್ದೆ. 3 ರೊಟ್ಟಿಗೆ 100 ರೂಪಾಯಿ. ಅದೇ ಸಾಕಾಗ್ತಾಯಿತ್ತು. ಆದರೆ ದೊಡ್ಡ ಹೋಟ್ಲಲ್ವಾ, ದೊಡ್ಡ ಹೋಟ್ಲು, ವೆರೈಟಿ ಸಾಕು. ನೋಡಿದ್ರೆ ಇವಾಗ ನಾನು ಜಯನಗರ 4th ಬ್ಲಾಕ್ಗೆ ಬಂದಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.